ಎಸ್, ಚಿನ್ನ ಇವತ್ತು ನಿಜವಾಗ್ಲೂ ಉಲ್ಟಾ ಹೊಡೆದಿದೆ. ಯಾಕೆ ಅಂತಂದ್ರೆ ತುಂಬಾ ಜನ ಚಿನ್ನ ಬೀಳುತ್ತೆ, ಯುದ್ಧ ದೊಡ್ಡ ಮಟ್ಟದಲ್ಲಿ ಟ್ರಂಪ್ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿನ್ನ ಬೀಳುತ್ತೆ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ರು. ಪ್ರೋಗೆ ಕೆಲವೊಂದು ಅವ್ರದ್ದೇ ಆದ ಫಂಕ್ಷನ್ಗಳಿರುತ್ತೆ, ಆ ಫಂಕ್ಷನ್ಗಳಿಗೆ ಚಿನ್ನವನ್ನ ತಗೋಬೇಕಾಗಿರುತ್ತೆ, ಅಥವಾ ಇನ್ಯಾವುದಕ್ಕೂ ಚಿನ್ನವನ್ನ ಖರೀದಿ ಮಾಡಬೇಕಾಗಿರುತ್ತೆ. ಇನ್ನು ಕೆಲವರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ. ತುಂಬಾ ಜನ ಎದುರಿ ಆಕ್ಚುಲಿ ಚಿನ್ನಕ್ಕೆ ಹೂಡಿಕೆಯನ್ನ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ನಿಜವಾಗ್ಲೂ ಏನಾಗಿದೆ ಅಂತಂದ್ರೆ ನಿಮಗೆ ಗೊತ್ತಾಗಿರಬಹುದು, ಇರಾನು, ಅಮೆರಿಕ, ಇಸ್ರೇಲ್ ಇವೆಲ್ಲವೂ ಕೂಡ ಒಂದು ಆ ಯುದ್ಧವನ್ನ ಸದ್ಯಕ್ಕೆ ನಿಲ್ಲಿಸಿವೆ, ವಿರಾಮವನ್ನ ತೆಗೆದುಕೊಂಡಿವೆ. ಹಾಗಾಗಿ ಚಿನ್ನದ ರೇಟು ಇವತ್ತು ದಿಢೀರ್ ಅಂತ ಆಕ್ಚುಲಿ ಮೇಲ್ಗಡೆ ಎದ್ದುಬಿಟ್ಟಿದೆ. ಏನಾಗಿದೆ ಚಿನ್ನದ ರೇಟು ಅದನ್ನು ಕೂಡ ತಿಳ್ಕೊಳ್ಳೋಣ ಇವತ್ತು, ಬನ್ನಿ. ಆಕ್ಚುಲಿ ನೋಡಿ, 24 ಕ್ಯಾರೆಟ್ ಚಿನ್ನ ಆಕ್ಚುಲಿ ನಿನ್ನೆ ನೋಡಿದಾಗ ನಾವು 14,000 ಚಿಲ್ಲರೆ ಇತ್ತು. ಆದರೆ ಇವತ್ತು 15,382 ರೂಪಾಯಿ ಆಗಿದೆ 24 ಕ್ಯಾರೆಟ್ ಚಿನ್ನ. ಅಂದರೆ ಬರೋಬ್ಬರಿ 1 ಗ್ರಾಮ್ಗೆ 398 ರೂಪಾಯಿ ಜಾಸ್ತಿ ಆಗಿದ್ರೆ, ಇನ್ನು 22 ಕ್ಯಾರೆಟ್ ಚಿನ್ನ ಇವತ್ತು ಆಕ್ಚುಲಿ ಇದು 13,000 ಚಿಲ್ಲರೆ ಇತ್ತು. ಅಂದರೆ ನಿನ್ನೆ 13,000 ಚಿಲ್ಲರೆ ಇತ್ತು, ಇವತ್ತು ಬರೋಬ್ಬರಿ 14,100 ರೂಪಾಯಿ ಈ ಒಂದು ಚಿನ್ನ ರೇಟನ್ನು ಗಳಿಸ್ಕೊಂಡಿದೆ. ಅಂತಂದರೆ ಇವತ್ತು 24 ಕ್ಯಾರೆಟ್ 1 ಗ್ರಾಮು 365 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 18 ಗ್ರಾಮ್ ಚಿನ್ನವನ್ನು ಕೂಡ ತೆಗೆದುಕೊಳ್ಳೋರು ಇರ್ತಾರೆ. ಇದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಬದಲಾವಣೆಯೇ ಆಗಿದೆ. ಏನಪ್ಪಾ ಅಂತಂದರೆ ಇದು ಕೂಡ 1 ಗ್ರಾಮ್ಗೆ 11,537 ರೂಪಾಯಿ ಆಗಿದೆ. ಅಂದರೆ ಇದು ಕೂಡ 1 ಗ್ರಾಮ್ಗೆ 299 ರೂಪಾಯಿ ಜಾಸ್ತಿ ಆಗಿದೆ. ಎಸ್, ಯಾರು ಕೂಡ ಊಹೆ ಮಾಡಿರಲಿಲ್ಲ. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು ಕೂಡ ಬಿಡಪ್ಪ ಏನಕ್ಕೆ ಹೂಡಿಕೆ ಮಾಡೋದು, ಯಾಕೆ ಅಂತಂದರೆ ಇವತ್ತು ಟ್ರಂಪ್ ಹೇಳಿದ್ದಾರೆ ಇರಾನನ್ನು ಫುಲ್ಲು ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಾರ್ಕೆಟ್ ಎಲ್ಲವೂ ಕೂಡ ಬಿದ್ದೋಗುತ್ತೆ, ಜೊತೆಗೆ ಚಿನ್ನನೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ಚಿನ್ನವೂ ಕೂಡ ಬಿದ್ದೋಗುತ್ತೆ ಅಂತ ತುಂಬ ಜನ ಅಂದ್ಕೊಂಡು ಆ್ಯಕ್ಚುಲಿ ಶೇರ್ ಮಾರ್ಕೆಟ್ನಲ್ಲಿ ಎಷ್ಟೋ ಜನ ಹೂಡಿಕೆಯನ್ನು ಮಾಡಿರಲಿಲ್ಲ. ವಿಚಿತ್ರ ಅಂದರೆ ಒಂದೇ ರಾತ್ರಿಗೆ ಉಲ್ಟಾ ಹೊಡೆದ್ರು ಅವರು ಶೇರ್ ಮಾರ್ಕೆಟ್. ಹಾಗಾಗಿ ಇವತ್ತು ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚೇತರಿಸಿಕೆಯನ್ನು ಕಂಡಿದೆ. ಹಾಗಾಗಿ ಇಲ್ಲಿ ಚಿನ್ನನೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡಿದೆ. ಎಸ್, ಇವಾಗ ನೀವು ಕೇಳ್ಬೋದು, ಎಸ್ ಈಗ ಏನು ಸದ್ಯಕ್ಕೆ ವಿರಾಮವನ್ನು ತೆಗೆದುಕೊಂಡಿದ್ದಾರೆ ಯುದ್ಧದಲ್ಲಿ, ಇನ್ನು ಮುಂದೆ ಸ್ವಲ್ಪ ರೇಟ್ಗಳು ಜಾಸ್ತಿ ಆಗ್ಬೋದಾ ಅಂತ ಕೇಳಬಹುದು. ಎಸ್, ಚೇತರಿಕೆ ಅಂತೂ ಕಾಣ್ತವೆ. ಯಾಕೆ ಅಂತಂದರೆ ನೀವು ನೋಡಿರ್ಬೋದು, ಈಗ ಬೇರೆ ಕಂಪನಿಗಳು ತುಂಬ ಬಿದ್ದೋಗ್ಬಿಟ್ಟಿದೆ ಒಂದು ಶೇರ್ ಮಾರ್ಕೆಟಲ್ಲಿ, ಅವು ಕೂಡ ಚೇತರಿಕೆಯನ್ನು ಕಾಣ್ತವೆ. ಹಾಗೆ ಚಿನ್ನನೂ ಕೂಡ, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇವು ಕೂಡ ಸದ್ಯಕ್ಕೆ ಸ್ವಲ್ಪ ಮಟ್ಟದಲ್ಲಿ ಚೇತರಿಕೆಯನ್ನು ಕಾಣ್ತಾ ಹೊರಡ್ತವೆ. ಆದರೆ ಹಾಗಂತ ಏನೂ ಇಲ್ಲ ಒಂದೇ ಸಾರಿ ಏರ್ಬಿಡುತ್ತೆ, ಒಂದೇ ಸರಿ ಮೇಲ್ಗಡೆ ಹೋಗ್ಬಿಡುತ್ತೆ ಅಂತ ನೀವು ಎಲ್ಲನೂ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಬಂದು ಚಿನ್ನಕ್ಕೆ ಹೂಡಿಕೆಯನ್ನು ಮಾಡೋದಾಗಿರ್ಬೋದು, ಚಿನ್ನ ತಗೊಳ್ಳೋದಾಗಿರ್ಬೋದು, ಅಥವಾ ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡೋದಾಗಿರ್ಬೋದು, ಇದನ್ನು ಕೂಡ ಮಾಡೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಗೊತ್ತಿರೋರಿಂದ ನಾವು ತಿಳ್ಕೊಂಡು ಆ ನಂತರ ಇದರಲ್ಲಿ ಮುಂದುವರಿಯೋದು ಬಹಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಎಸ್, ಭಾಳ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಯಾಕೆಂದರೆ ದುಡ್ಡು ಸುಮ್ಮನೆ ಬರಲ್ಲ ಸ್ವಾಮಿ, ಆಯಿತಾ? ದುಡ್ಡನ್ನು ಕಳ್ಕೊಂಡ್ರೆ ಯಾವ ಸರ್ಕಾರಗಳು ಕೊಡಲ್ಲ, ಯಾರೂ ಕೊಡಲ್ಲ. ಯಾರು ಬಂದು ತಗೊಳ್ಳಿ ನನ್ನ ಹತ್ರ ಇದೆ ದುಡ್ಡು ಅಂತ ಕೊಡಲ್ಲ. ಹಾಗಾಗಿ ನಿಮ್ಮ ಹಿಡಿತದಲ್ಲಿ ನಿಮ್ಗೆ ಏನು ಅನಿಸುತ್ತೋ ಸರಿ, ಅದನ್ನು ಮಾಡಿ. ನಿಮ್ಮ ವಿವೇಚನೆಯಿಂದ ಚೆನ್ನಾಗಿ ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡೋದನ್ನು ಕಲ್ತ್ಕೊಳ್ಳಿ ಅಂತ